ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು OCD ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ಮಾನಸಿಕ ಕಾಯಿಲೆಯ ವಿಷಯ. ಈಗ ಎಲ್ಲರ ಬಾಯಲ್ಲೂ ಜಾಸ್ತಿ ಕೇಳಿಬರುವಂಥ ಸಮಸ್ಯೆ ಇದು. OCD ಅಂತಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಇದನ್ನು ಕನ್ನಡದಲ್ಲಿ ಗೀಳು ಮನೋರೋಗ ಅಂತಲೂ ಕರೀತಾರೆ. ಅಬ್ಸೆಸಿವ್ ಅಂತಂದರೆ ಥಾಟ್ಸ್, ನೆಗೆಟಿವ್ ಥಾಟ್ಸು. ಕಂಪಲ್ಸಿವ್ ಅಂತಂದರೆ ಬಿಹೇವಿಯರ್ ಅಂದರೆ ಆ್ಯಕ್ಷನ್ ನಮಗೆ ನಾವು ಬಂದಂಥ ನೆಗೆಟಿವ್ ಥಾಟ್ಸ್ಗಳನ್ನ ಕಾರ್ಯರೂಪದಲ್ಲಿ ಪದೇ 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 ಮಾಡುವಂಥ ಚಟುವಟಿಕೆನ ನಾವು ಕಂಪಲ್ಸಿವ್ ಅಂತ ಕರಿತೀವಿ. ಥಾಟ್ಸ್ ಬಂದರೆ ಓಕೆ, ಅಂದರೆ ಅಬ್ಸೆಷನ್ಸ್ ಇದ್ದರೆ ಓಕೆ, ಅಂದರೆ ಅದು ನಮ್ಮ ಆಲೋಚನೆಯಲ್ಲಿ ಬಂದು ನಾನು ಹೀಗೆ ಇರ್ಬೋದೇನೋ, ಈಗ ನನ್ನ ಗಲೀಜಾಗಿದೆಯೇನೋ ಕೈ ಅಂತ ಬಂದರೆ ಓಕೆ. ಬಟ್ ಅದನ್ನು ಕಾರ್ಯರೂಪದಲ್ಲಿ ಪದೇ ಪದೇ ಮಾಡೋದ್ರಿಂದ ನಮಗೆ ಹೆಚ್ಚು ತೊಂದರೆಗಳಾಗತ್ತೆ. ಹಾಗಾಗಿ ಇದನ್ನು ಮಾನಸಿಕ ಕಾಯಿಲೆಯ ಇದು ಒಂದು ಲಕ್ಷಣ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ಏನು ಅಂತ ಹೀಗೆ ಹೇಳಿದೆ. ಈಗ ಅದರಲ್ಲಿ ಸುಮಾರು ಟೈಪ್ಸ್ ಆಫ್ ಅಬ್ಸೆಷನ್ಸ್ಗಳಿದೆ. ಯಾವುದ್ಯಾವುದು ಅಂತಂದರೆ, ಅಬ್ಸೆಸಿವ್ ಥಾಟ್ಸಲ್ಲಿ ಹ್ಯಾಂಡ್ಸ್ ಆರ್ ಡರ್ಟಿ, ಪದೇ ಪದೇ ನನ್ನ ಕೈ ಗಲೀಜಾಗಿದೆ ಅಂತ ಹೇಳಿ ಅದನ್ನು ಕಂಪಲ್ಸಿವ್ ಆ್ಯಕ್ಷನ್ನಲ್ಲಿ ಮಾಡೋದು. ಹೋಗಿ ಪದೇ ಪದೇ ಕೈ ತೊಳೆಯೋದು, ಹ್ಯಾಂಡ್ ವಾಶ್ ಮಾಡೋದು, ಈ ಥರ. ಕೌಂಟಿಂಗ್ ಮನಿ, ಎಣಿಸಿದ್ದ ದುಡ್ಡನ್ನು ಮತ್ತೆ ಮತ್ತೆ ಪದೇ 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 ಎಣಿಸ್ತಾ ಇರೋದು. ನನಗೆ ಎಣಿಸ್ತಾ ಇರೋದು ಸರಿಗಿಲ್ಲ ಅಂದ್ಕೊಂಡು ಪದೇ ಪದೇ ಮಾಡ್ತಾ ಇರೋವಂಥ ಕೆಲಸ. ಕ್ಲೀನಿಂಗ್ ದ ಫ್ಲೋರ್ ಆರ್ ವಾಲ್ಸ್, ಮತ್ತೆ ಮತ್ತೆ ನೆಲ ಒರೆಸೋದು, ಗೋಡೆ ತೊಳಿತಾ ಇರೋದು, ಉಜ್ತಾ ಇರೋದು, ಇದನ್ನು. ಮತ್ತು ಸೆಕ್ಸ್ ರಿಲೇಟೆಡ್ ಥಾಟ್ಸ್ ಆರ್ ಇಮೇಜಸ್. ಅಬ್ಸೆಸಿವ್ ಡೌಟ್ಸ್ ಅಂದರೆ ರಿಪೀಟೆಡ್ಲಿ ಚೆಕಿಂಗ್ ಲಾಕ್ ಆರ್ ಬೋಲ್ಟ್, ಸೀಯಿಂಗ್ ಫೇಸ್ ಇನ್ ಎ ಮಿರರ್, ರಿಪೀಟೆಡ್ಲಿ ಚೆಕಿಂಗ್ ರೋಲ್ ನಂಬರ್ ಆರ್ ಆನ್ಸರ್ಸ್ ಇನ್ ಆ್ಯನ್ ಎಕ್ಸಾಮಿನೇಷನ್. ಅಬ್ಸೆಸಿವ್ ರುಮಿನೇಷನ್ ಅಂದರೆ ಹೌ ದ ವರ್ಲ್ಡ್ ವಾಸ್ ಪ್ರೊಡ್ಯೂಸ್ಡ್, ಹೂ ಈಸ್ ದ ಬೆಸ್ಟ್, ವಾಟ್ ಈಸ್ ದ ಏಮ್ ಆಫ್ ಲೈಫ್, ಈ ಥರ ಎಲ್ಲ ತಿಳ್ಕೊಳ್ಳೋದು. ಅಬ್ಸೆಸಿವ್ ಫಿಯರ್ಸಲ್ಲಿ ಫಿಯರ್ಸ್ ಆಫ್ ಗೋಸ್ಟ್, ಡೆಡ್ ಬಾಡೀಸ್, ಕ್ರಿಮಿನೇಷನ್ ಗ್ರೌಂಡ್ಸ್, ಡೆತ್ ಆಫ್ ಪೇರೆಂಟ್ಸ್ ಆರ್ ಮೀಟಿಂಗ್ ಆ್ಯನ್ ಆಕ್ಸಿಡೆಂಟ್, ಈ ಥರ ಎಲ್ಲನೂ ಅಬ್ಸೆಸಿವ್ ಥಾಟ್ಸ್ಗಳು ಬರೋವಂಥದ್ದು ಇರುತ್ತೆ. ಇದು ಕಾರಣಗಳು, ಈ OCD ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಜೆನೆಟಿಕ್ ಆದರೂ ಆಗಿರ್ಬೋದು, ಸೈಕಾಲಜಿಕಲ್ ವಿಷಯನೂ ಆಗಿರ್ಬೋದು. ಜೆನೆಟಿಕಲಿ ಇಟ್ಸ್ ಬಿಲೀವ್ಡ್ ದಟ್ ದಿಸ್ ಡಿಸಾರ್ಡರ್ ಈಸ್ ಫೌಂಡ್ ಇನ್ ಮೋರ್ ದ್ಯಾನ್ ಒನ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಸಮ್ ಸೈಂಟಿಸ್ಟ್ ಬಿಲೀವ್ ದಟ್ ಇನ್ಸ್ಟೆಡ್ ಆಫ್ ಜೆನೆಟಿಕ್ ಫ್ಯಾಕ್ಟರ್ಸ್, ಎನ್ವೈರ್ಮೆಂಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಆರಿಜಿನ್. Out of twins, if one child is affected, then there are 30 to 50% chances of occurrence in the other. Psychologically ಏನು ಪ್ರಾಬ್ಲಮ್ ಅಂತಂದರೆ, ಪರ್ಸ್ನಾಲಿಟಿ ಆಫ್ ದ ಪೇಷಂಟ್. ಇಫ್ he has obsessive traits, example like disciplined, punctual, like cleanliness, perfect, ಈ ಥರ ಎಕ್ಸೆಟ್ರಾ, and life events, death of close relative due to some infection, etc., may also predispose a person to this disorder. ಇದು ಕಾಸಸ್ಗಳು.